ಕಲ್ತಿನ ಸಾಲಿಗೆ 75 ವರ್ಷ ಆಡು ಐತ ಅಮೃತ ಮಹೋತ್ಸವದ ಕಾರ್ಯಕ್ರಮ ಕೆಲವು ತಿಂಗಳು ಒಂದು ಮರ್ಯಾದ ಗೌಜಿ ಗಮ್ಮತ್ತಿದೆ. ಈ ಭಾಗದ ಮಾತ ಜಾತಿ ಧರ್ಮದ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಐದೊಟ್ಟಿಗೆ ಊರ್ದಗಳು ಐದೊಟ್ಟಿಗೆ ಕಲ್ತಿನ ಶಾಲೆ ಕಲ್ತಿನ ಮಾಸ್ಟರ್ಗಳು ಮಲ್ಲ ಉದ್ದೇಶಗಳು ಪೂರ ಸೇರಿದು ಭಾರಿ ಅರ್ಥಗರ್ಭಿತವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ದೇವಸ್ಥಾನ ಕೊಡುವಲ್ಲಿ ಕೆಲವರಿಗೆ ಅವರ ಅಭಯಾಶ್ರಮ ಕೊಡುವಲ್ಲಿ ಕೆಲವು ಜಾಗಗಳು ಈ ಅಡಪೆನ ಈ ಶಾಲೆಗೆ ಕಲ್ತಿನ ಶಾಲೆ ಈ ಕಲ್ತಿನ ಶಾಲೆಗೆ ಎಂಕಲ್ ಮಾತ್ರ ಭಯಾತ ಹೋದು ಈ ವಿದ್ಯೆ ಬುದ್ಧಿ ಕಲ್ತದ್ದು ಸಂಪಾದನೆ ಮಾಡ್ತಾರೆ. ಈ ಶಾಲೆ ನನಗೆ ಅನುಮತಿ ಕೊಟ್ಟು ಒಂಜಿ ಜಿಜ್ಞಾಸೆ ಮಿತ್ತಿದೆ. ಈ ಶಾಲೆ ಈ ಲಕ್ಕದ ಉಂಟಾದ ಕಾರಣ ಕರ್ತರೇನ ಅಡಪೆನಗಳಿಗೆ ಎಂಕಲ್ ಮಾತ್ರ ಪರವಾಗಿ ವೈಯಕ್ತಿಕವಾದ ಏನ ಪರವಾದ ಮತ್ತು ಮಾತ್ರ ಕೂಡಿನ ಪರವಾದ ನಿಮಗೆ ಅಭಿನಂದನೆ ಕೊಟ್ಟು ಧನ್ಯವಾದ. ಯಾಕಂದರೆ ಸಾಂಕೇತಿಕವಾಗಿ ಬಿಡುಗಡೆಯಾಗಿ 9 ತಿಂಗಳಾಯಿತು. 9 ತಿಂಗಳ ನಂತರ ನಾವಿಂದು ಅಮೃತ ಭಾರತಿಯನ್ನು ಮತ್ತೆ ಬಿಡುಗಡೆಗೊಳಿಸ್ತಾ ಇದ್ದೇವೆ. ಇಷ್ಟು ತಡ ಆಗುವುದಕ್ಕೆ ಕಾರಣಗಳು ಅನೇಕ, ಅದನ್ನು ಪೋಸ್ಟ್ಮಾರ್ಟಮ್ ಮಾಡಲಿಕ್ಕೆ ಹೋಗುವುದಿಲ್ಲ ನಾನು. ಇನ್ನೊಂದು ನಾನು ಕ್ಷಮೆ ಯಾಚಿಸಬೇಕಾದ್ದು, ನಮ್ಮ ಸಂಪಾದಕ ಮಂಡಳಿಯ ಸದಸ್ಯರಲ್ಲಿ ಹಲವು ಸದಸ್ಯರು ಸಂಪಾದಕ ಮಂಡಳಿಯಲ್ಲಿದ್ದು, ಆದರೆ ಕೆಲವರನ್ನು ಅವರ ಸಹಕಾರವನ್ನು ಕೊಡುವುದಕ್ಕೆ ನನಗೆ ಆಗಲಿಲ್ಲ ಇದೆ ಎಂಬುದಾಗಿ. ಆದ್ದರಿಂದ ಇದೊಂದು ಶ್ರಮದ ಕೆಲಸ ಆಗಿತ್ತು. ಬಹಳ ಲೆವರೇಜ್ ವರ್ಕ್ ಹೇಳ್ತಾರಲ್ಲ, ಬಹಳ ಶ್ರಮದ ಕೆಲಸ ಆಗಿತ್ತು. ಅಂದರೆ ಹಳೆ 1945 ಹಿಂದಿನ ದಾಖಲೆಗಳು ಅದನ್ನು ಮುಟ್ಟುವಾಗ ಕುಡಿಯಾಗುವಂಥ ಸ್ಥಿತಿಯಲ್ಲಿತ್ತು ಆ ದಾಖಲೆಗಳು. ಅದನ್ನು ನಮ್ಮ ಕೃಷ್ಣಮೂರ್ತಿರ್ಬೋದು, ರವಿರಾಜನಿರ್ಬೋದು, ಶಾಲಾ ಶಿಕ್ಷಕರಿರ್ಬೋದು ಬಹಳ ಜಾಗೃತಿಯಿಂದ ಅದನ್ನು ಸಂಪಾದಿಸಿ ಅದನ್ನು ಕಂಪ್ಯೂಟರ್ಗೆ ಅಳವಡಿಸಿಕೊಂಡು ಆ ಪಠ್ಯವನ್ನು ನನಗೆ ಕೊಟ್ಟಿದ್ದು. ನಾನು ಅದರಲ್ಲಿ ಕೆಲಸ ಮಾಡಲಿಲ್ಲ, ಅವರೇ ಒಂದು ಕೆಲಸ ಮಾಡಿದ್ದು. ಆ ಪಠ್ಯವನ್ನು ನಾನು ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಬಹಳ ಉತ್ತಮ. ಬಹುಶಃ ನನಗೆ ತಿಳಿದ ಮಟ್ಟಿಗೆ ಯಾವ ಶಾಲೆಯವರು ಇಂತಹ ಒಂದು ಸ್ಮರಣೆಗೆ ಈ ಕಥೆಯನ್ನು ಹಾಕಲಿಲ್ಲ. ಖಂಡಿತ ಆದರೆ ಸಂಚಾಲಕರು ಪ್ರಧಾನ ಸಂಪಾದಕರಾಗಿ ಕನ್ನಡ ಸ್ವಾಮಿ ಇರ್ಬೋದು, ಕೃಷ್ಣಮೋಹನ್ ಇರ್ಬೋದು, ಅವರು ಯಾವಾಗಲೂ ತೆರೆ ಕರೆಯಿದ್ರು, ಅವರು ಯಾವಾಗಲೂ ಎದುರು ಬರದೇ ಇಲ್ಲ. ಇವತ್ತಿನ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಇಷ್ಟೊಂದು ವ್ಯಾಪಕವಾಗಿ ಬೆಳಿಬೇಕು ಅಂತ ಹೇಳಿದರೆ ಸ್ನೇಹ ಪನ್ನಿಯು ನಮ್ಮ ನಿಮ್ಮ ಸ್ನೇಹಗಳ ಸಮಾಗಮವಾಗಿ ಪುಷ್ಪಾರ್ಚನೆಯೊಂದಿಗೆ ವಿಜಯದ ವಿಜಯವು ಅಮೃತ ಭಾರತಿ ಬೆಳಗಟ್ಟಿ. ಪುಷ್ಪಾರ್ಚನೆಯೊಂದಿಗೆ ವಿಜಯದ ವಿಜಯವು ಅಮೃತ ಭಾರತಿ ಬೆಳಗಟ್ಟಿ. ಅವಕಾಶಕ್ಕಾಗಿ ಧನ್ಯವಾದಗಳು. 1ನೇ ತರಗತಿಗೆ ಸೇರಿ 7ನೇ ತರಗತಿಗೆ ಇದೇ ಶಾಲೆಯಲ್ಲಿ ಕಲಿತು ಇದೇ ಶಾಲೆಯಲ್ಲಿ ಮತ್ತೆ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಇಲ್ಲೇ ನಿಂತು ನನಗೆ ಬಹಳ ಹೆಮ್ಮೆ. ಈ ಪುಣ್ಯ ಎಲ್ಲರೂ ಸಿಗುವುದಿಲ್ಲ. ಇದು ನಾನು ಜನ್ಮದ ಋಣಾನುಭವ ಅಂತ ಹೇಳಿಸ್ತೇನೆ. ಯಾಕಂದರೆ ಪುನರಪಿ ಜನನಂ ಪುನರಪಿ ಮರಣ ಅಂತ ಹೇಳ್ತಾರೆ. ಹಾಗಿರುವಾಗ ಇನ್ನು ಮುಂದೆ ಕೂಡ ಈ ಶಾಲೆಯಲ್ಲಿ ನಮಗೆ ಒಳ್ಳೆಯ ಕೀರ್ತಿ ಶಾಲೆಗೆ ಬರಲಿ, ಈ ಶಾಲೆ ಇನ್ನೂ ಬೆಳಗಲಿ. ಈ ಶಾಲೆಯ ಮುಖೇನ ಕಲಿತ ಮಕ್ಕಳಿಗೂ, ಕಲಿಸಿದ ಅಧ್ಯಾಪಕರಿಗೂ, ನಡೆಸುವಂಥ ಸಂಚಾಲಕರಿಗೂ, ದಾನಿಗಳಿಗೂ, ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಹೇಳಿ ನೀವು ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದೇರಿ ಅಂತ ಹೇಳಿದ ಆ ಮಹಾಪುರುಷ ಸ್ವಾಮಿ ವಿವೇಕಾನಂದರು. ಹಾಗಿರುವಾಗ ನಾವು ನಿದ್ದೆ ಮಾಡಬಾರ್ದಲ್ವಾ? ಹ್ಯಾಪಿ ಮಾರ್ನಿಂಗ್ ನೀವು ಹೇಳಿಲ್ಲ, ಹ್ಯಾಪಿ ಬರ್ತ್ಡೇ ಮಾತ್ರ ಹೇಳ್ತಾರೆ. ಓಕೆ, ನಾನು 3 ನಿಮಿಷ ತಗೊಳ್ತೇನೆ. ಯಾಕಂದ್ರೆ ಕೇಳಿ ಈಗ ಮಾತಾಡ್ತೀರಾ, ಆಮೇಲೆ ಮಾತಾಡ್ತೀರಾ, ಅದೊಂದು ಅರ್ಥ ಆಯ್ತು. ಕೆಲವರು ಹೋಗ್ಬಿಟ್ರೆ ನನ್ನ ಮಾತು ಅವರ ಕಿವಿಗೆ ಬೀಳದೇ ಇದ್ರೆ ನಮ್ಮ ದೇಶಕ್ಕೆ ದೊಡ್ಡ ನಷ್ಟ ಆಗ್ತದೆ. ಏನಕ್ಕೆ ಅಂದರೆ ನಾವು ದೊಡ್ಡ ಜನ ಅಲ್ಲ. ನಾವು ಲಾಸ್ಟ್ ಟೈಮ್ ಹೇಳಿದ ಒಂದು ವಿಷಯವನ್ನು ಒಬ್ಬ ಜನ ಇದ್ದಾರೆ, ಕೃಷ್ಣಮೋಹನ, ಅವರು ಜಾಲತಾಣದಲ್ಲಿ ಹಾಕಿ ನನ್ನ ಹೆಸರನ್ನು ಜಾಲತಾಣದಲ್ಲಿ ಮನೆಯಲ್ಲಿ ತೆಗೆದಿದ್ದಾರೆ. ಹೇಗೆ ಗೊತ್ತಾ? ಈ ಶಾಲೆಯಿಂದ ಕತ್ತುಕೊಂಡು ಹೋಗಿದ್ದೇವೆ ಅಂತೇಳಿ ಶೀರ್ಷಿಕೆ ಬಂದಿದ್ದಾರೆ. ಈಗ ಇದೆ, ಎಲ್ಲರೂ ನನ್ನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಇಂಜಿನ ಅನ್ಕೊಂಡಿದೆ ಅನ್ಕೊಂಡು. ಅವರು ಪೂರ್ತಿ ನೋಡಲಿಲ್ಲ. ನಾನು ಹೇಳಿದ್ದು ಶಿಕ್ಷಣ ಅನ್ನೋ ಒಂದು ಇದನ್ನ ಕದ್ದುಕೊಂಡು ಹೋಗಿದ್ದೇನೆ. ಆಮೇಲೆ ನೋಡಿದ್ದು ಸುಮ್ಮನೆ ಕೃಷ್ಣನ ಬೇಜಾರು ಮಾಡೋದು ಬೇಡ, ಕೊಂಡು ಹೋಗಲಾರದ
ಕೆಲ ವಸ್ತುಗಳನ್ನು ಬಾಕಿಯವರಿಗೆ ಯಾಕೆ ನಾವು ಕೊಡಬಾರ್ದು? ಇದರಲ್ಲಿ ಆರ್ಥಿಕಗಳು ಕೂಡ ಇದೆ, ನಮ್ಮ ಕನ್ನಡದವರು ಬರೆದಿದ್ದಾರೆ. ಅದೇ ಥರ ಕನ್ನಡದ ಘೋಷಣಾ ಪತ್ರ ಇದೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ. ದಯವಿಟ್ಟು ಈ ಶಾಲೆಯಿಂದ ನಾವು ಏನೇನೋ ತಗೊಂಡು ಹೋಗಿರ್ಬೋದು, ಅದರಲ್ಲಿ ಒಂದು ಕೆಲವು ಒಳ್ಳೆಯ ಧ್ಯೇಯಗಳು, ಮನುಷ್ಯನಾಗಿ ಬಾಳುವ, ಜಾತಿ ಮತ ಭೇದ ಇಲ್ಲದೆ ಅನ್ನದೇ ರೀತಿ ಬಾಳುವ. ಅದೇ ಥರ ಎಷ್ಟೇ ಹಣ ಬರಲಿ, ಹಣ ಇರೋದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಒಂದು ಸ್ವಲ್ಪ ನಮಗೆ ಮನೋಭಾವನೆ ಬರಲಿ, ಆಮೇಲೆ ಎಲ್ಲ ಸರಿ ಆಗುತ್ತೆ. ನಾವು ಸರಿಯಾದರೆ, ನಾನು ಸರಿಯಾದರೆ ದೇಶ ಸರಿಯಾಗ್ತದೆ. ಅರ್ಥ ಆಯ್ತಲ್ವಾ? ನಾವು ಸಮಾಜವನ್ನು ಸುಧಾರಿಸಿಕೊಳ್ಳುವುದು ಬೇಡ, ನಾವು ಸುಧಾರಿಸಿಕೊಳ್ಳುವ. ಅದರಾಗಿ ನೀವು ಅದರಲ್ಲಿ ಕೆಲವರು ಜಾತಿಗಳ ಆತ್ಮೀಯ ಸ್ನೇಹಿತರಿದ್ದಾರೆ ಇಲ್ಲಿ. ನಿಮಗೆಲ್ಲ ನಾನು ರಿಕ್ವೆಸ್ಟ್ ಮಾಡೋದು, ನೀವು ಇಲ್ಲಿ ಇರೋದಿಲ್ಲ, ಹೋಗ್ತೀರಾ, ಹೋಗುವಾಗ ನಿಮ್ಮ ಕಣ್ಣುಗಳನ್ನು ಕುಡಿ, ಬೇರೆ ಭಾಗಗಳನ್ನು ಕುಡಿಬೇಡಿ. ವೆಂಟಿಲೇಟರ್ನಲ್ಲಿ ಹೋಗುವ ಪರಿಸ್ಥಿತಿ ನಿಮಗೆ ಬರಬಾರ್ದು. ನಾನು ಕಿರುವಳಿ ಬರೆದಿದ್ದೇನೆ. ಅದಕ್ಕೆ ಸಹಕಾರ ಕೊಟ್ಟದ್ದು ನಮ್ಮ ಗೆಳೆಯರು ಅಂದರೆ ಆಯ್ ಭಾಸ್ಕರ್, ಜಯಶ್ರೀ, ಸುಜಯ್, ಮುರಳಿ ಇತರ ಬಂದಿದ್ದಾರೆ. ಭಾರತೀಯ ಶಾಲೆ ಅದಕ್ಕೆ ಒಂದು ಅಮೃತ ಮಹೋತ್ಸವದ ಭಾರತೀಯ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ನವೆಂಬರ್ 11, 12ರಂದು. ಆದರೂ ಹೋಗಲಿಲ್ಲ ಆ ಕಾರ್ಯಕ್ರಮದ ಗುಂಗು ಎಂದು. ಆಗಬೇಕಿದ್ದ ಕಾರ್ಯಕ್ರಮ ಇಂದು ಅಂತ ಮನಸ್ಸಲ್ಲಿ ಭಾಸವಾಗುತ್ತಿದೆ ಎಂದೆಂದು. ಹಳೆ ವಿದ್ಯಾರ್ಥಿಗಳನ್ನು ಒಂದು ಮಾಡಿತು ಭಾರತೀಯ ಶಾಲೆ ಅಂದು. ವಿದ್ಯೆ ಕಲಿತವರು ಸೇರಿದರು ಭಾರತೀಯ ಶಾಲೆ ಮನೆಗೆ ಅಂದು. ಭಾರತೀಯ ಶಾಲೆ ಕೊಟ್ಟಿತು ಮರೆಯಲಾಗದ ಕ್ಷಣ ಎಂದೆಂದು. ಮರೆಯಬೇಡಿ ಭಾರತೀಯ ನೆನಪುಗಳನ್ನು ಎಂದೆಂದು. ಕಾಯುತ್ತಾ ಇರುವ ಭಾರತೀಯ ಉತ್ಸವದ ಬರುವಿಕೆಯನ್ನು ಇನ್ನೊಂದು. ನಮ್ಮ ಮೇಲಿರಲಿ ಭಾರತೀಯ ಶಾಲೆಯ ಗುರುಗಳ ಆಶೀರ್ವಾದ ಎಂದೆಂದು. ಬರುತ್ತಾ ಇರಿ ಭಾರತೀಯ ಶಾಲೆಗೆ ಮತ್ತೊಮ್ಮೆ ಮೊದಲೊಮ್ಮೆ ಎಂದು. ನಮಗೆ ಹೇಳಲು ಅಭಿಮಾನವಿದೆ ಭಾರತೀಯ ಶಾಲೆಯಲ್ಲಿ ಕಲಿತವರೆಂದು. ಪ್ರೀತಿಯಿಂದ, ಅಕ್ಕರೆಯಿಂದ, ಮಮತೆಯಿಂದ ಕಲಿಸಿದ ಭಾರತೀಯ ಶಾಲೆಗೆ ನಮಸ್ಕರಿಸೋಣ ಇಂದು ಮುಂದು ಎಂದೆಂದು. ಇನ್ನೊಂದು ಕರೆದಿದ್ದಾರೆ ಕಾರ್ಯಕ್ರಮ. ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಿ ಬೆಳೆಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿತ್ತು. ಈಗಿನ ಎಲ್ಲ ಮಕ್ಕಳಿಗೆ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಅಥವಾ ಸಿಟಿಯೊಳಗೆ ಇರುವಂತಹ ಲಕ್ಷಗಟ್ಟಲೆ ಫೀಸ್ ಕಟ್ಟಿ ಅಲ್ಲಿ ಓದಿದ್ರೆ ಮಾತ್ರ ಅವರು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಉಂಟಂತೇಳಿ. ಆದರೆ ನನ್ನ ಪ್ರಕಾರ ದೊಡ್ಡ ದೊಡ್ಡ ಸಾಧನೆ ಮಾಡಿದವರೆಲ್ಲರೂ ಕೂಡ ಗ್ರಾಮೀಣ ಭಾಗದಲ್ಲಿ ತುಳುನಾಡದ ಆಚರಣೆ ಹೌದು. ನಮ್ಮ ನರಮಾನಿಗಳು ನಮ್ಮ ರಡ್ಡು ರೀತಿಯ ಆಚರಣೆ ನಮ್ಮ ಬದುಕಿನ ಆಚರಣೆ ಉಂಟು. ಒಂದು ವಾರ್ಷಿಕ ಆವರ್ತನ ಆಚರಣೆ ಒಂದು, ಕೊಡೊಂದು ಜೀವನಾವರ್ತನ ಆಚರಣೆ ಒಂದು. ಎರಡು ಆಚರಣೆಗಳು, ಒಂದು ವಾರ್ಷಿಕ ಆವರ್ತನ, ಒಂದು ಜೀವನಾವರ್ತನ. ಈ ಎರಡು ಆಚರಣೆಗೆ ವ್ಯತ್ಯಾಸ ಹೆಚ್ಚಿನ ಬಂಡ ವಾರ್ಷಿಕ ಆವರ್ತನ ಆಚರಣೆಗಳು ಬಂಡ ಪಗ್ಗುಡ್ದು ಸುಗ್ಗಿ ಮುಟ್ಟ ಬಂಡ ನನಗೆ 14 ತಿಂಗಳು 9 ತಿಂಗಳು. ಈ ಪಗ್ಗುಡ್ದು ಸುಗ್ಗಿ ಮುಟ್ಟ ಈ 14 ತಿಂಗಳು ಬೇರೆ ಬೇರೆ ಆಚರಣೆಗಳನ್ನು ಬರ್ತದೆ. ಅವು ಅಷ್ಟೆಂಡ್ ಆಗಬೇಕು, ಚೌತಿ ಆಗಬೇಕು, ತೊಡರ್ಪರ್ವ ಆಗಬೇಕು, ನವರಾತ್ರಿ ಆಗಬೇಕು. ಇದ್ರ ಪೂರ ಬೇರೆ ಬೇರೆ ಆಚರಣೆ ಪ್ರತಿ ವರ್ಷವ ಆಯಾ ಸಂದರ್ಭದಲ್ಲಿ ಆಯಾ ಕಾಲವು ಬರ್ಪಣಿಸಿನ ಆಚರಣೆಗಳು ಇದು ಪ್ರತಿ ವರ್ಷ ಬರ್ತದೆ. ಅಂಚಾದ್ರೆ ವಾರ್ಷಿಕ ಆವರ್ತನವನ್ನು ಆಚರಣೆಗಳು ಅಂಚಾದ್ರೆ ವಾರ್ಷಿಕ ಆವರ್ತನ ಆಚರಣೆಗಳು ಬರ್ತದೆ. ಕೂಡ ಜೀವನಾವರ್ತನ ಆಚರಣೆಗಳು ನಮ್ಮ ಬದುಕಡೆ ಹುಟ್ಟುವುದು ಸೈನೇಟ ಬೇರೆ ಬೇರೆ ಆಚರಣೆಗಳನ್ನು ಮನ್ಕೋ. ಹುಟ್ಟಲಾಗವು ತೊಟ್ಟಿಲು ಬಣ್ಣ ಆಗಬೇಕು, ನಾಮಕರಣ ಆಗಬೇಕು. ಒಕ್ಕ ಕಜಂಬು ಮದ್ವೆ ಇರ್ತದೆ. ಆನೂರು ಮುಂದೆ 10-12 ವರ್ಷ ಆಗಿ ಒಂದು ಕಜಂಬು ಮದ್ವೆ ಅನ್ನುವಂಥ ಚಿತ್ರಕರ್ಮದ ಅಂದರೆ ಕೊನ್ನೂರು ಆ ಪ್ರಾಯೋಗ ಬಣ್ಣಗ ಕೊಂಚ ಆಚರಣೆ ಉಂಟು. ಕರಬತ್ತವನ ಆಚರಣೆ ಅಂದರೆ ಒಕ್ಕ ಮದ್ವೆದ ಸಮಯ ಬಂದಾಗ ಪುಣ್ಣ ನಿಶ್ಚಯ, ಮದ್ಮೆ, ಬಯಕೆ, ಸಾವು, ಗೊಜ್ಜ ಒಂದು ಪೂರ ನಮ್ಮ ಜೀವನದ ಜೀವನಾವರ್ತನ ಆಚರಣೆ. ಸ್ನೇಹ ಮಿಲನ
ನಮ್ಮ ಅಮೃತೋತ್ಸವ ಕಾರ್ಯಕ್ರಮ ನವೆಂಬರ್ 11, 12ರಂದು ನಡೆದಂಥ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದ ಸಹಕಾರವನ್ನು ಅನೇಕರು ಅನೇಕ ರೀತಿಯಲ್ಲಿ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ನಿಶ್ಚಲ್ ಜಿ ಶೆಟ್ಟಿರ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ಅಡಪ ಸರ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಂಚಾಲಕರಾದಂತಹ ಗೌರವಾನ್ವಿತ ಸುಬ್ರಹ್ಮಣ್ಯ ಭಟ್ ಸರ್ ಅವರು, ಅದೇ ರೀತಿ ನಮ್ಮ ಗೌರವಾಧ್ಯಕ್ಷರಾದಂತಹ ಶಂಕರ್ ನಾರಾಯಣ್ ಭಟ್, ಅದೇ ರೀತಿ ನಮ್ಮ HM ಚಂದ್ರಾಸರ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾರೆ. ಊರಿನ ಇದು ಹೆಮ್ಮೆ ಶಾಲೆ ಬೆಳೆಸಿ ಅಂತ ನನ್ನ ಅನಿಸಿಕೆ. ನಾನು ಈ ಶಾಲೆ ಬಗ್ಗೆ ಮಾತಾಡೋದಾದರೆ ತುಂಬ ಇದೆ, ಆದರೆ ಇದು ಸಮಯ ಅಲ್ಲ. ಯಾಕಂದರೆ ಇಲ್ಲಿ ಈಗ ನಾವು ಬೆಳಿಗ್ಗೆಯಿಂದ ಇಷ್ಟವರೆಗೆ ಇದ್ಕೊಂಡು ತುಂಬ ಆಯಾಸದಲ್ಲಿ ಇದ್ದೀವಿ. ಆದರೆ ಈ ಶಾಲೆ ಸಾಧಾರಣ ನಾನು ಕಲಿತದ್ದು 1977 ಬ್ಯಾಚ್ ಆಗಿರಬೇಕು. ನಾರ್ಮಲಿ ನನ್ನ ಅಣ್ಣಂದಿರೆಲ್ಲ ಸ್ಟಡಿ ಮಾಡಿದ್ದು ಹೈರಂಗರ ಶಾಲೆ. ನಮಗೆ ಇಲ್ಲಿ ಶಾಲೆಗೆ ಬರುವಂಥ ಚಾನ್ಸಸ್ ಇರಲಿಲ್ಲ. ಆದರೆ ನನ್ನ ತಂದೆಯವರು ಮತ್ತು ಈ ಶಾಲೆಯ ಸಂಚಾಲಕರಾದ ವೆಂಕಟರಮಣ ಸರ್ ಅವರು ಅವರ ತಂದೆಯವರು ಅಂತ ಹೇಳಿದರು, ನಿಮ್ಮ ಮಕ್ಕಳನ್ನು ಇಲ್ಲಿಗೆ ಹಾಕಿ ಇದೆ. ಯಾಕಂದ್ರೆ ನನ್ನ ಅಣ್ಣಂದಿರಿಬ್ಬರು ಫೇಲ್ ಆದರು 6th ಸ್ಟ್ಯಾಂಡರ್ಡಲ್ಲಿ. ಹಾಗೆ ಎಲ್ಲಿಯ ಮಗೆ ಫೇಲ್ ಆಗ್ಬಿಡೋದು ಚೀಟೆ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಈ ಶಾಲೆಗೆ ಬಂದದ್ದು. ಆಮೇಲೆ ನಾನು ಬಂದ ನಂತರ ನನ್ನ ತಮ್ಮನು ಕೂಡ ಬಂದ. ಮತ್ತೆ ನಮ್ಗಾಗೇನು ಶಾಲೆಗೆ ಬಂದು ಕನಸೇನಿರಲಿಲ್ಲ, ಏನು ದೊಡ್ಡ ಕನಸೇನಿರಲಿಲ್ಲ. ಅದಕ್ಕೆ ಉತ್ತಮ ಶಿಕ್ಷಕರು ಸಿಕ್ಕಿದ್ರು. ಎಸ್ಪೆಷಲಿ ನನಗೆ ಕೇರ ಮಾಸ್ಟರ್, ಬೀರ ಮಾಸ್ಟರ್ ನನಗೆ ತುಂಬ ಅತ್ಯಂತ ನನ್ನನ್ನು ಪ್ರಭಾವಿಸಿದಂತಹ ಟೀಚರ್ ಯಾರಂದರೆ ಬೀರ ಮಾಸ್ಟರ್. ಅವರು ಕಲಿಸಿದಂಥ, ನಾನು ಕನ್ನಡ ಮೀಡಿಯಂನ ವಿದ್ಯಾರ್ಥಿಗಳು, ಆದರೆ ಇಂದು ನಾನು ಕನ್ನಡಕ್ಕಿಂತ ಒಳ್ಳೆಯದಾಗಿ ಇಂಗ್ಲೀಷನ್ನು ಮಾತಾಡಬಲ್ಲೆ. ಅದರ ಹಿನ್ನೆಲೆ ಯಾಕಂದರೆ ಅಲ್ಲಿ ಬೀರ ಮಾಸ್ಟರ್ ಕಲಿಸಿದಂತಹ ಒಂದು ಇಂಗ್ಲೀಷ್ ಲೆಸನ್ಸ್ ಅವರು ಒಂದು ವಿಶಿಷ್ಟ ಶೈಲಿಯಲ್ಲಿ ಕಲಿಸ್ತಾ ಇದ್ದರು. ಅವರು ನಾಗರ ಬೆತ್ತ, ಎಲ್ಲರೂ ಅವ್ರನ್ನ ಎದುರಿಸ್ತಾರೆ ನಾಗರ ಬೆತ್ತದಲ್ಲಿ. ನಾನು ಅವರಿಂದ ಪೆಟ್ಟು ತಿನ್ನಲಿಲ್ಲ, ಅಂದರೆ ನಾನು ಒಳ್ಳೆ ವಿದ್ಯಾರ್ಥಿ ಆಗಿದೆ ಅಂತ ಅರ್ಥ. ಅದರಂತ ಎಲ್ಲರಿಗೂ ಕೂಡ ಪೆಟ್ಟು ಕೊಡ್ತಾ ಇದ್ದೆ, ನನಗೆ ಪೆಟ್ಟು ಸಿಗಲಿಲ್ಲ. ನನಗೆ ಮಾರ್ಕ್ಸ್ ಮಾತ್ರ ಸ್ವಲ್ಪ ಕಮ್ಮಿ ಬಂದದಕ್ಕೆ ಲಾಸ್ಟ್ ಹೇಳಿದ್ರು, ನಿಮಗೆ ಯಾಕೆ ಇಷ್ಟು ಕಮ್ಮಿ ಬಂತು ಅಂತ ಹೇಳಿ. ನಾನು ಉತ್ತಮ ವಿದ್ಯಾರ್ಥಿ ಆಗಿರಲಿಲ್ಲ, ಮ್ಯಾಥ್ಸ್ ಎಲ್ಲ ತುಂಬ ಇದೆ. ಅದರ ಮುಂದೆ ಅದು ನನಗೆ ತುಂಬ ಉತ್ತಮ ಪ್ರಯೋಜನ ಆಯಿತು. ಆಮೇಲೆ ನಾನು ಹೈಸ್ಕೂಲನ್ನು ಕೂಡ ಇಲ್ಲಿ ಮುಂದುವರಿಸಿದೆ ನಮ್ಮ ಮುಡಿಪಲ್ಲೇ. ಮುಂದೆ ಕೂಡ ಎಲ್ಲೂ ಕೂಡ ನಾನು ಒಬ್ಬ ಉಪನ್ಯಾಸಕನ ಆಗ್ಬೋದು ಅಂತೇಳಿ ಕನಸೇನಿರಲಿಲ್ಲ. ಆಕಸ್ಮಿಕವಾಗಿ ಇದೆಲ್ಲ ಆದದ್ದು. ಯಾಕಂದರೆ ನನಗೆ ಇಲ್ಲಿಯ ಒಂದು ಸಂಸ್ಕಾರ, ಇಲ್ಲಿಯ ಒಂದು ರೀತಿ, ಅವರ ರಿವಾಜು ಮತ್ತು ನನಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ, ಯಾಕಂದರೆ ಈಗ ತಿಂಗಳ ಬಗ್ಗೆ ಎಲ್ಲ ಹೇಳಿದ್ರಲ್ಲ, ಅದು ನನಗೂ ಗೊತ್ತಿದೆ. ಯಾಕಂದ್ರೆ ನನಗೆ ಬೇರೆ ಸಂಸ್ಕೃತಿಯ ಬಗ್ಗೆ, ನನ್ನ ಸಂಸ್ಕೃತಿ ಅಲ್ಲ ಭಾರತೀಯ ಸಂಸ್ಕೃತಿಯ ಬಗ್ಗೆ ಕೂಡ ಒಂದು ರೀತಿಯ ಅನುಭವವನ್ನು ಈ ಶಾಲೆ ಕೊಟ್ಟಿದೆ ಅಂತ ನಾನು ಮಾತಾಡಲಿಕ್ಕಿದೆ. ಆದರೆ ನನಗೆ ಮೈಕ್ ಕೇಳಿದ್ರೆ ಮಾತಾಡಲಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಒಂದೇ ಮಾತು ಹೇಳ್ತೇನೆ, ನಾನು ನನ್ನ ಶಿಕ್ಷಣ ಕಲಿಕೆ ಪ್ರಾರಂಭಿಸಿದ್ದು ಈ ಭಾರತ ಶಾಲೆಯಲ್ಲಿ. ಮತ್ತು ನನಗಿಂತ ಒಂದು ಚಿಕ್ಕ ಚಿಕ್ಕ ಸನ್ಮಾನ ಕೂಡ ಸ್ಟೇಜಲ್ಲಿ ಸನ್ಮಾನ ಕೂಡ ಆದದ್ದು ಇದೆ ಫಸ್ಟ್ ಟೈಮ್. ಅದಕ್ಕಾಗಿ ನಾವೆಲ್ಲ ಪ್ರಾರಂಭವಾದಾಗಲೇ ನನಗೆ ಮಾತುಗಳಿತ್ತು, ಕೊನೆಯವರೆಗೂ ಮಾತುಗಳಿತ್ತು. ಆದರೆ ಇವತ್ತು ನನಗೆ ಮಾತುಗಳಿಲ್ಲ. ಯಾಕಂದರೆ ಮಾತು ಕಲಿಸಿದ ಗುರುಗಳು ಇವತ್ತು ಕಾಣ್ತಾ ಇಲ್ಲ. ಶಶಿಕಲಾ ಟೀಚರ್ ಅವರು ಅನಾರೋಗ್ಯದ ಕಾರಣದಿಂದ ಇಲ್ಲಿಲ್ಲ ಅನ್ನೋದೇ ಬಹಳಷ್ಟು ನಾನು ಯಾವುದಕ್ಕೂ ಜಾಸ್ತಿ ಮಾತಾಡುವ ಸಂದೇಶದಕ್ಕೆ ಮಾತು ಕಲಿಸಿದ ಗುರುಗಳವರು. ಪ್ರತಿಯೊಂದು ನನ್ನ ಹೆಜ್ಜೆಯ ಯಾವ ಒಂದು ದಾಖಲೆ ಇದ್ರೂ ಅದು ಶಶಿಕಲಾ ಮೇಡಮ್ನಿಂದ ಬಂದಂಥದ್ದು. ಅವರ ಆರೋಗ್ಯ ಆದಷ್ಟು ಬೇಗ ಸುಧಾರಿಸಿ ಅಂತ ನೀವು ಪ್ರಾರ್ಥಿಸಿ ಅಂತ ವಿನಂತಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಾನು ಈ ಶಾಲೆ ಎಲ್ಲರೂ ಕೂಡ ಸಂಬಳ ತೆಗೆದು ಇದೇ ಶಾಲೆಯಲ್ಲಿ ಮಾತುಕತೆ ಶಾಲೆ ದುಡಿತಾ ಇದ್ದೇನೆ. ಆದರೆ ನಮ್ಮ ಸಂಚಾಲಕರು ಮೊದಲು ಹೇಳಿದ್ದಾರೆ, ಮಾರ್ಚ್ 23ಕ್ಕೆ ನಮ್ಮದು ಅಮೃತ ಮಹೋತ್ಸವ ಇದೆ, ಅಷ್ಟೊಂದು ನಾನು ಹೆಚ್ಚಾಗಿ ನಾನು ಬೇರೆ ಕಳಿಸ್ಬಿಟ್ಟು
ಇಲ್ಲಿ ಅಂತೂ ಕಳೆದ ವರ್ಷ ಒಂದು ಒಳ್ಳೆಯ ಕಾರ್ಯಕ್ರಮ. ನಾನೀಗ ಹೆಚ್ಚಿನ ವಿಷಯದಂಥದ್ದು ಇವಾಗ, ಯಾಕಂದರೆ ಮನುಷ್ಯನ ತಾಳ್ಮೆ, ಸಹನೆ, ಪರಿಶ್ರಮ ಇದು ಈ ನಮ್ಮ ಅಮೃತ ಮಹೋತ್ಸವಕ್ಕೆ ತುಂಬ ಸಹಕಾರಿಯಾಗಿದೆ. ಯಾಕಂದರೆ ಉಮೇಶ್ ಇರ್ಬೋದು, ಅಸ್ಗರ್ ಇರ್ಬೋದು, ಎಲ್ಲ ಕಮಿಟಿಯವರು ಇರ್ಬೋದು, ಎಷ್ಟು ಪೆಟ್ರೋಲ್ ಇದೆ ಸರ್. ನೆಗೆಟಿವ್ ತುಂಬ ಬಿದ್ದಿದೆ. ಕಾಲು ಎಳೆಯುವ ಸಂಖ್ಯೆ ಜಾಸ್ತಿ ಇತ್ತು. ನೀನು ಮಾಡಬೇಡ, ನಿನಗೆ ಬೇಡ, ಅದು ಬೇಡ, ಇದು ಬೇಡ ಎಲ್ಲ ಅನುಭವ ಆಗಿದೆ. ನನಗೆ ನ್ಯೂಸ್ ಬರ್ತಾ ಇತ್ತು. ಅವ್ರನ್ನ ಎಷ್ಟು ಮಂದಿ ಅಂದರೆ ನಾಯಕತ್ವ ಗುಣ, ನನಗೆ ಅವ್ರು ಹೇಳೋದು ನಾಯಕತ್ವ ಗುಣ ಅಂತ ಅವ್ರು ಇದೆ ಅಂತ ಹೇಳೋದು. ಯಾಕಂದರೆ ಅವರನ್ನು ಎಷ್ಟು ಮಂದಿ ನೆಗೆಟಿವ್ ಮಾಡಿದ್ದಾರೆ, ಅವ್ರನ್ನ ಹೇಗೆ ಎದುರಿಸಿದ ಮೇಲೆ ಬಂದಿದ್ದಾರೆ. ಕೆಲವರು ಹೇಗೆ ನೆಗೆಟಿವ್ ಮಾಡಿದ್ರೆ ಆಗಿ ಬಿಡ್ತಾರೆ ಸರ್, ಮತ್ತೆ ಅಷ್ಟು ಯಾವುದೇ ಮೀಟಿಂಗ್ ಬರೋದಿಲ್ಲ. ಆದರೆ ಉಮೇಶ್ ಮತ್ತು ಅಸ್ಗರ್ ಆಗಲ್ಲ. ಎಷ್ಟು ಅದಕ್ಕೆ ಬಿಟ್ಟು ಬಿದ್ದರು ಅವ್ರು ಕಂಟಿನ್ಯೂ ಮಾಡ್ತಾರೆ ಸರ್. ಅದು ನಾಯಕತ್ವ ಗುಣ ಅಂತ ನಾನು ಹೇಳೋದು. ನನಗೆ ಅದು ನಾನು ಯಾವತ್ತೂ ಮರಿದಿಲ್ಲ. ಅವ್ರಿಗೆ ತುಂಬ ನಾನು ಕಲ್ತಿದ್ದೇನೆ. ನನ್ನ ಶಾಲೆಗೆ ಕೆಲವನ್ನ ಅಳವಡಿಸ್ತಾ ಇದ್ದೇನೆ. ನನಗೆ ನೀವು ಏನು ಮಾಡಿದರೆ ತುಂಬ ಪ್ರಶಸ್ತಿ. ನಮಗೆ ಒಂದೊಂದ್ಸಲ ತುಂಬ ಬೇಸರ ಆಗಿದೆ. ಎಂಥವ್ರು ಒಬ್ಬರಿಗೆ ಎಂತ ಮಾಡ್ತಾ ಇದ್ದಾರೆ, ಎಂತ ಕಥೆ ಕಾರ್ಯಕ್ರಮ ಆದ ಮೇಲೆ ಗೊತ್ತಾಗೋದು. ಒಳ್ಳೆ ಹೇಳಿದೆ ಅವ್ರಿಗೆ, ಕೇಳಿ ರಾತ್ರಿ 1 ಗಂಟೆ ಫೋನು, 12 ಗಂಟೆಗೆ ಫೋನ್ ಮಾಡ್ತಾ ಇದ್ದೆ. ನಾನು ಫೋನ್ ಮಾಡ್ತಾ ಇದ್ದೆ, ಕಾರ್ಯಕ್ರಮ ಒಳ್ಳೆ ಸರ್, ನಾನು ಫಸ್ಟ್ ನೆಗೆಟಿವ್ ಮಾಡಿದ್ದೀನಿ, ಹೀಗೆ ಮಾಡಿ ಹೇಗೆ ಅಂದರೆ ಸರ್ ನಾನು ಮಾತಾಡಿದೆ. ಆದರೆ ಅವರ ತೀರ್ಪು ಸರ್ ಅದೆಲ್ಲ ಫಸ್ಟ್ ಒಂದು ಟೀಚರ್ಸ್ ಡೇ ಮಾಡಿದ ಸರ್ ನಾವು ನಿರೀಕ್ಷೆ ಮಾಡಿದೆ. ಎಲ್ಲ ಆಟದ ಕೊಟ್ಟು ಎಲ್ಲ ಕಾರ್ಯಕ್ರಮ ಮಾಡೋದ್ರ ಎಲ್ಲವೂ ಸಕ್ಸಸ್. ಹಣದ ವಿಷಯ ಆಮೇಲೆ ಆ ಕಾರ್ಯಕ್ರಮ ಜನರಿಗೆ ಎಷ್ಟು ಪ್ಲಸ್ ಆಗಿದೆ, ಜನರನ್ನು ಒಗ್ಗೂಡಿಸಿದ್ದು ತುಂಬ ಪ್ಲಸ್ ಆಗಿದೆ. ಅಷ್ಟು ಸುಲಭದಲ್ಲಿ ಸರ್ ಒಗ್ಗಟ್ಟು ಮಾಡಿ ಎಷ್ಟು ಸಾವಿರ ಮಂದಿ ಇದ್ರೂ ಕೂಡ ಒಗ್ಗಟ್ಟು ಮಾಡೋದು ಚಾಪಚಕ್ತಿಯಲ್ಲಿ ಇವರು ವಹಿಸ್ಕೊಂಡಿದ್ದಾರೆ. ಮೆರವಣಿಗೆ ನಾವು ನಿರೀಕ್ಷೆ ಮಾಡಲಿಲ್ಲ ಮೆರವಣಿಗೆ ಆ ರೀತಿ ಆಗ್ತದೆ ಅಂತ. ಎಷ್ಟು ಸಪೋರ್ಟ್ ಕೊಡ್ತಾರೆ ಸರ್. ಈಗ ನಾವು ಇಷ್ಟು ಶಾಲೆ ನೋಡ್ತೇವೆ, ಎಲ್ಲಿ ಕೂಡ ಈ ಥರ ಶಾಲೆ ಅದು ಇಲ್ಲವೇ ಇಲ್ಲ, ಬಿಡ್ಲಿಕ್ಕೆ ಆಗದೇ ಇಲ್ಲ. ಎಲ್ಲ ಅವರು ಸ್ವಂತ ಖರ್ಚು ಹಾಕಿ ಮಾಡೋದು. ಒಂದೂವರೆ ವರ್ಷದಲ್ಲ ಹಾಂ, 1.5 ವರ್ಷದಾಗಿ. ಅದಕ್ಕೆ ನಾನು ಹೇಳುವಂಥದ್ದು, ನೀವು ಯಾರು ಏನು ನೆಗೆಟಿವ್ ಮಾಡಿದ್ರು, ನೀವು ಒಳ್ಳೆ ರೀತಿಯ ಕೆಲಸ ಮಾಡಿದ್ರೆ ಅದು ನಾಯಕತ್ವ ಗುಣ ಅಂತ ಹೇಳಿ. ಸಿಟ್ಟು ಬರ್ತದೆ, ಮಾತಾಡ್ತದೆ, ಜಗಳ ಆಗ್ತದೆ, ಮಾವು ಇರುವಂಥದ್ದೇ. ಈಗ ಅದು ಇರ್ತದೆ ಮಾತು ಬರುವುದು. ನಾನು ಅದಕ್ಕೆ ನೀವಿಬ್ಬರನ್ನು ಅಪ್ರಿಷಿಯೇಟ್ ಮಾಡುವಂಥದ್ದು. ಆಮೇಲೆ ಅದರಲ್ಲಿ ಬೇರೆ ಕೂಡ ಎಲ್ಲವೂ ಇದು ಮನಸ್ಸು ಬರೋಬ್ಲೆ ಮಾತಾಡಲಿಕ್ಕೆ ಆಗ್ತದೆ. ಅವ್ರಿಗೆ ಕೇಳಿದ್ದಾರೆ ನಾನು 8 ಗಂಟೆ ಹೇಳಿದ್ರೆ ಕೊಡಬೇಕು ಅಂತ. ಅವರೆಲ್ಲ ಕೇಳಿದಾಗಲಿಲ್ಲ. ನಾನು ಹೊಟ್ಟೆ ನಾವು ಶುರು ಮಾಡಿದ್ವಿ. ಅವರೆಲ್ಲ ಕೇಳಿದೆ, ಎಲ್ಲಿ ಕೇಳಬೇಕು ಅಲ್ಲಿ ಕೇಳಬೇಕು. ಅಷ್ಟು ಜವಾಬ್ದಾರಿ ಅವ್ರು ಕೆಲಸ ಮಾಡೋದು. ಅವ್ರಿಗೆ ಕೇಳಿಕೆ ಆಗ್ತದೆ, ಸಾಧ್ಯವೇ ಕೇಳಿಕೆ. ಆಮೇಲೆ ಕೆಲವರು ನಿಮ್ಮ ಸ್ವಲ್ಪ ಹಣ ಜಾಸ್ತಿ ಬರಬೇಕಿತ್ತು. ಕೆಲವರು ಕೆಲವು ವಿಷಯ ನೆಗೆಟಿವ್ ಮಾಡಿದ್ದಾರೆ. ಯಾವುದೋ ಹಿಂದಿನ ವಿಷಯ ಹಿಡ್ಕೊಂಡು ಸೇರಿ ಅಂದ್ರೆ ಇಲ್ಲಿ ಹಣ ಬರಬಾರ್ದು ಉದ್ದೇಶ ಇಟ್ಕೊಂಡು ಕೆಲವು ಪ್ಲಾನ್ ಮಾಡಿದ್ದಾರೆ. ಅದು ಕೂಡ ನಡೆಯಲಿಲ್ಲ. ಏನು ದೇವರು ಈ ಜಾಗದ ಮಹಿಮೆ ಇವಾಗ ಶಕ್ತಿ ಆಗಿದೆ ಸರ್. ನಿಮ್ಮಂಥವ್ರಿಗೆ ಒಳ್ಳೆ ಸಹಾಯ ಕೊಟ್ಟಿದ್ರಿ. ನಿಮ್ಮ ಒಂದು ಇದನ್ನು ಇಡೀ ಎಲ್ಲ ಊರೇ ಎತ್ತಿದೆ ಸರ್. ಅದೇ ಕಾರಣ ಒಳ್ಳೆ ಹಣ, ಇನ್ನೂ ಕೂಡ ಹಣ ಜಾಸ್ತಿ ಬರ್ಬೋದಿತ್ತು ಅನ್ನೋ ನಿರೀಕ್ಷೆ ಇತ್ತು. ಸ್ವಲ್ಪ ಉಳಿತಾಯ ಆದರೆ ಇನ್ನೂ ಕೂಡ ಶಾಲೆ ಇನ್ನೂ ಚೆನ್ನಾಗಿ ನಡೆಯಬಹುದಿತ್ತು ಅನ್ನೋ ಆಸೆ ಇತ್ತು. ಹಾಗೆ ನಾವು ಫಸ್ಟ್ ಆಗಿ ಅಮೃತ ಸಮಿತಿಗೆ ಫಸ್ಟ್ ಧನ್ಯವಾದಗಳು. ನಾನು ಮಾತು ಹೇಳಿದೆ, ಆದರೆ ಏನೋ ನೀವು ಹೇಳಬೇಕಂತ ಅನಿಸ್ತದೆ. ನಾನು ನಮ್ಮ ಶಾಲೆಯಲ್ಲಿ, ನಾನು ಈ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ಕಲಿತದ್ದು. ನಮ್ಮ ಹಿರಿಯರು ಕಟ್ಟಿ ಬೆಳೆಸಿದ ಶಾಲೆ. ಆಮೇಲೆ ನಾನು ಮುಂದೆ ಮದುವೆಗೆಲ್ಲ ಹೋದ ಮೇಲೆ ಕೂಡ ನನಗೆ ಈ ಶಾಲೆಯ ಒಂದು ಬಾಂಧವ್ಯ ಇತ್ತು. ಪ್ರತಿ ವರ್ಷ ಸ್ಕೂಲ್ ಡೇಗೆ ನನ್ನ ತಮ್ಮ ನನಗೆ ಇನ್ವಿಟೇಷನ್ ಕೊಟ್ಟಿದ್ದೆ. ಹಾಗೆ ಅಲ್ಲಿಂದ ಬರ್ತಿದ್ದೆ ನಾನು ಮಂಗಳೂರಿಂದ ಪ್ರತಿ ವರ್ಷ ಸ್ಕೂಲ್ ಡೇ ನೋಡಲಿಕ್ಕೆ. ಹಾಗೆ ಈ ಶಾಲೆಗೆ ನನಗೆ ಯಾವಾಗಲೂ ಒಂದು ಹೆಚ್ಚು ಏನೋ ಒಂದು ವಿಶೇಷವಾದ ಭಾವನೆ ಇತ್ತು ನನಗೆ. ಮತ್ತು ಇಲ್ಲಿ ಮುಂದೆ ನಾನು ಟೆಂಪರರಿ ಆಗಿ ಟೀಚರ್ ಆಗಿ ಕೆಲಸ ಮಾಡಿದ್ದೆ. ಒಂದು 4-5 ವರ್ಷ ಕೆಲಸ ಮಾಡಿ ನನ್ನ ಸಹೋದ್ಯೋಗಿಗಳು, ದೇವ ಟೀಚರು, ಸುಧಾ ಟೀಚರು, ಮತ್ತು ಇವರೆಲ್ಲ ನನ್ನ ತುಂಬ ಆತ್ಮೀಯರು ಲೇಡೀಸರು. ಜನ್ಸೆಲ್ಲ ನನಗೆ ಕಲಿಸಿದ ಗುರುಗಳೇ ರಮಾಂದ್ರ ಮಾಸ್ಟರು, ಕೇರಂ ಮಾಸ್ಟರು, ವೀರಮ್ಮ ಮಾಸ್ಟರು, ಚಂದ್ರಮ್ಮ ಅವರು ಹೆಚ್ಚ ಮಾಡಿದ್ದವರು. ತುಂಬ ನನಗೆ ಇಲ್ಲಿ ಅನುಭವವನ್ನು ನಾನು ಕಲಿತಿದ್ದೇನೆ, ಹೊಂದಿದ್ದೇನೆ. ಮತ್ತು ನನಗೆ ಈ ಶಾಲೆಯ ಬಗ್ಗೆ ತುಂಬ ಅಭಿಮಾನ. ನಾನು ಕಲಿತದ್ದು, ನಾನು ಕೆಲಸ ಮಾಡಿದವರು, ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದವರು, ಹೀಗೆಲ್ಲ ನನಗೆ ತುಂಬ ಒಂದು ಅಭಿಮಾನ ಉಂಟು. ಈ ಶಾಲೆ ನಾನು ಇರುವಾಗ ಹೇಗಿತ್ತು, ಈಗ ಎಷ್ಟೊಂದು ಉನ್ನತ ಮಟ್ಟಕ್ಕೆ ಏರಿದೆ, ಆ ಕನಸು ನನಗೆ ಇತ್ತು ಅಂತ. ಹಾಗೆ ನಾನು ಬಂದಿದ್ದೆ ಮೀಟಿಂಗ್. ಹಾಗೆ ಕೃಷ್ಣಮೋಹನ್ ಸರ್ ಇದ್ರು, ಅರುಣ್ ಡಾಕ್ಟರ್ ಎಲ್ಲರೂ ಇದ್ರು. ಆಗ ಒಂದು ಡಿಸಿಷನ್ ಮಾಡ್ತೇವೆ, ಏಕೆಂತ ಹೇಳಿದ್ರೆ ಓಪನ್ ಟು ಆಲ್ ವಾಟ್ಸಪ್ ಗ್ರೂಪ್ ಮಾಡುವ ಅಂತ. ಯಾರಿಗೆ ಬೇಕಾದರೂ ಲಿಂಕ್ ಓಪನ್ ಮಾಡಿ ಜಾಯ್ನ್ ಆಗ್ಬೋದು ಅಂತ. ನಮ್ಮ ಸಂಚಾಲಕರು ನಾವು ಏನು ಹೇಳಿದ್ರು ಅದಕ್ಕೆ ಗ್ರೀನ್ ಸಿಗ್ನಲ್ ಮಾಡಿ ಮುಂದುವರಿಸಿ. ನನಗೇನು ಗೊತ್ತಿಲ್ಲಪ್ಪ, ನಾನು ಡೆಲ್ಲಿಯಲ್ಲಿ ಇದ್ದವನು, ಬ್ಯಾಂಕಿನದ್ದು ಲೆಕ್ಕ ಏನಾದ್ರು ಅದಂತೂ ನಾನು ಶಿಸ್ತುಬದ್ಧ ಮಾಡ್ತೇನೆ. ಅದು ಬಿಟ್ಟು ಈ ವಾಟ್ಸಪ್ಪು
ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ನೀವೇನು ಮಾಡ್ತೀರಿ ಮುಂದುವರಿಯಿರಿ ಅಂತ ಹೇಳುವಂಥ ಒಂದು ದೊಡ್ಡ ನಮಗೆ ಗಾಡ್ ಫಾದರ್ ಅಂತ ಹೇಳಿದರೆ ಸಂಚಾಲಕರು. ನಮ್ಮನ್ನು ಇದುವರೆಗೂ ಒಂದೇ ಒಂದು ಬಯಲಿಲ್ಲ ಸರ್. ಅವರ ಪರ್ಮಿಷನ್ ಇಲ್ಲದೆ ನಾವೆಲ್ಲ ಮುಂದುವರಿದ್ರು. ಅದು ಒಂದೇ ಸಲ ಅದಕ್ಕೆ ನೆಗೆಟಿವ್ ಉತ್ತರವನ್ನು ಅವರಾಗಲಿ HM ಸರ್ ನೀಡಲೇ ಇಲ್ಲ ಅಂತ ಒಂದು ದೊಡ್ಡ ಗುಣ ಅವರ. ಏಕೆಂದರೆ ಮನತನ ಅಂತ ತರವಾದಂತನ ಅದು ಅವರಿಗೆ ಇತ್ತು. ಅದನ್ನು ನಾವು ಓಪನ್ ಲಿಂಕ್ ಮಾಡಿ ಎಲ್ಲ ಫಾಲೋಅಪ್ ಇವ್ರು ಮಾಡ್ತಾರೆ. ನನ್ನಲ್ಲಿ ಡೈಲಿ ನಾನು 3,500 ಜನರಿಗೆ ಡೈಲಿ ಮೆಸೇಜ್ ಹೋಗ್ತದೆ ನಂದು. ಹಾಗೆ ನಾನು 3,500 ಜನಕ್ಕೆ ಬಿಟ್ವಿ. 1 ವಾಟ್ಸಪ್ ಗ್ರೂಪ್ ಆಯ್ತು, 2 ವಾಟ್ಸಪ್ ಗ್ರೂಪ್ ಆಯ್ತು, ಜನ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತೆ ನಾವು ಸ್ಟಾಪ್ ಮಾಡಿದ್ವಿ. ಅರುಣಾಸರ್ ಸರ್ 2 ದಿವಸ ಮೊದಲು ಇವರೇನಿದ್ರು, ನಮಗೆ ಸ್ನೇಹ ಮಿಲನ ಅಲ್ಲ ಟಾರ್ಗೆಟ್, ನಮ್ಮದು ಅಮೃತ ಮಹೋತ್ಸವ ಟಾರ್ಗೆಟ್. ಅದಕ್ಕೆ ಒಬ್ಬ ಪವರ್ಫುಲ್ ಅಧ್ಯಕ್ಷ ಬೇಕು, ಅಧ್ಯಕ್ಷ ಇದ್ರೆ ಮಾತ್ರ ಆಗ್ತದೆ ಅಂತ. ನಾವು ಯಾರನ್ನು ಮಾಡೋದು 4-5 ಹೆಸರು ನಾವೇ ಹೇಳಿದ್ವಿ. ಅದನ್ನೊಂದು ಅಟ್ಯಾಚ್ಮೆಂಟ್ ಬೇಕು. ಇವರು ಅಧ್ಯಕ್ಷ ಆದರೆ ನಾವು ಒಪ್ಕೊಳ್ಬೋದು ಅಂತ ವ್ಯಕ್ತಿ ಯಾರಾದರೂ ಹೇಳ್ಬೋದು. ಆಗ ಇವರು ಸೂಚಿಸಿದ ಹೆಸರು ಉಮೇಶ್ ಸರ್. ನನಗೆ ಇವರ ಬಗ್ಗೆ ಸಂಪೂರ್ಣ ಮಾಹಿತಿ, ಯಾಕೆಂದರೆ ನಾನು ಅಡೋರ್ ಮಾಡಿ ಪಿ ಆಗಿದ್ದೆ, ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು. ಅವರು ಸರ್ಕಾರಿ ಕಾರ್ಯಕ್ರಮದಲ್ಲೆಲ್ಲ ನಿರೂಪಣೆ ಮಾಡ್ತಾ ಇರುವಂಥ ಇವರು ಎಲ್ಲ ಸರ್ಕಾರಿ ಕಾರ್ಯಕ್ರಮ ಇವರು. ಆಗ ನಮಗೆ ಇವರ ಟ್ಯಾಲೆಂಟ್ ಗೊತ್ತಿತ್ತು. ಇವರು ಗುರುಗಳಲ್ಲ, ಇವರೆಲ್ಲ ಫ್ಯಾಮಿಲಿಯವರು ನನಗೆ ಟೀಚರ್ ಆಗಿ ಅವರ ಶಿಷ್ಯನಾಗಿದ್ದವರು. ಇವರು ಮಾತ್ರ ಅಲ್ಲ. ಅದಕ್ಕಾಗಿ ಇವರನ್ನು ನಮಗೆ ಅಷ್ಟೊಂದು ಟಚ್ ಇರಲಿಲ್ಲ. ಆದರೆ ಇವರೊಟ್ಟಿಗೆ ಸೇರಿ ಇವರನ್ನು ಅಧ್ಯಕ್ಷರಾಗಿ ಸೂಚನೆ ಮಾಡಿದ್ರು. ನನ್ನನ್ನು ಪ್ರಧಾನ ಕಾರ್ಯದರ್ಶಿಗೆ ಸೂಚನೆ ಮಾಡಿದ್ದು ಇವರೇ. ಆದರೆ ಆ ಹುದ್ದೆ ನನಗೆ ಇದುವರೆಗೂ ಯಾವುದೇ ಸಂಘ ಸಂಸ್ಥೆಯಲ್ಲಿ ಒಂದು ಮಹತ್ವದ ಜವಾಬ್ದಾರಿ ಕೊಡಲಿಲ್ಲ. ನಾನು ನನ್ನದು ಪ್ಲಾನ್ ಎಲ್ಲ ಸ್ವಲ್ಪ ಅಲ್ಟಿಮೇಟ್ ಪ್ಲಾನ್ ಇರ್ತದೆ. ಅದಕ್ಕೆ ನಾನು ಸಾಥ್ ನೀಡುವ ಪರ್ಸನ್ ಮನೆ ಮನೆಗೆ ಹೋಗಿ ಮೆಂಬರ್ ಆಗಿ ಪಾಪ ಇವರು HM ಸರ್ ಸಂಚಾಲಕರು ಎಲ್ಲರೂ ಬರ್ತಾ ಇದ್ರು. ಮನೆ ಮನೆಗೆ ಹೋಗಿ ಮೆಂಬರ್ ಆಗಿ. ನಾವು ಒಂದು ವಿಷಯ ಹೇಳ್ತೇವೆ ಸರ್, ಈ ಕಾರ್ಯಕ್ರಮಕ್ಕೆ ಹಣ ಕೊಡಿ ಅಂತ ಯಾರನ್ನು ನಾವು ಕೇಳಲಿಲ್ಲ. ಕಾರ್ಯಕ್ರಮಕ್ಕೆ ಬನ್ನಿ, ನಮ್ದು ಈ ಥರ ಆಗ್ತಾ ಉಂಟು, ನಿಮ್ಮ ಸಾಧ್ಯವಾದರೂ ಕೊಡಿ ಅಂತೇಳಿ ಮಾತ್ರ ಹೇಳಿರುವಂಥದ್ದು. ನೀವು ಹಣ ಕೊಡಬೇಕು, ಡೊನೇಷನ್ ಮಾಡಲಿಕ್ಕೆ ಒಂದು ರಿಸಿಪ್ಟ್ ಪುಸ್ತಕ ಇಟ್ಕೊಂಡು ಯಾರ ಮನೆಗೂ ನಾವು ಹೋಗಲಿಲ್ಲ. ಮತ್ತೆ ಎಲ್ಲರೂ ಬಂದು ಇಲ್ಲಿ ಬಂದು ಕೊಟ್ಟಿರುವಂಥದ್ದು. ಹಾಗೆ ಒಂದು ದಿವಸ ಈ ಪುಣ್ಯಾತ್ಮ ಕಾಲ್, ನಾನು ಆಫೀಸಲ್ಲಿ ಕೂತ್ಕೊಂಡಿದ್ದೆ, ನಾನು ಈ ಥರ ಪ್ರೋಗ್ರಾಮ್ ಮಾಡ್ತೇನೆ, ಏನಾದ್ರೂ ಇವ್ರದ್ದು ಫೋಟೋ ಎಲ್ಲ ಕಳಿಸ್ತಾರೆ. ಯಾರಪ್ಪ ಈ ಜನ, ಇವರು ಅಡಪ್ಪ ಕಡ್ವಾಯ ನಮ್ಗೆ ಗೊತ್ತಿತ್ತು. ನಾನು ಆ ಬ್ಯಾಚ್, ಇವ್ರಿಗೂ ನನಗೆ ತುಂಬ ಏಜ್ ಡಿಫ್ರೆನ್ಸ್ ಉಂಟು. ಆಯ್ತು ಪಾಪಕ್ಕೆ ಕೇಳ್ತಾ ಇದ್ದೆ, ಒಂದು ಸಂಸ್ಥೆಯ ಮೇಲೆ ಎಷ್ಟು ಪ್ರೀತಿ ಉಂಟು ಅಂತ ಹೇಳಿ ಇವರನ್ನು ನೋಡಿ ಹೇಳಿಬೇಕು. ನಾವು ಹೇಳಿದ್ದೇವೆ, ಕಲಿತ ಗುರುವನ್ನು ನಾವು ವಂಚಿಸಬಾರ್ದು, ಅವರ ಮೇಲೆ ಯಾವಾಗ ಭಕ್ತಿ ಇದ್ರೆ ಮಾತ್ರ ದೇವರು ನಮ್ಮ ಕೈ ಬಿಡುವುದಿಲ್ಲ ಅಂತ ಹೇಳಿದ್ರೆ ಅಡಪ ಸರ್ ಉದಾಹರಣೆ. ಇಲ್ಲಿ ಬಂದು ಎಂಟರ್ಟೈನ್ಮೆಂಟ್ ಮಾಡಿ ನನ್ನ ತಂದೆ ಇರೋದಿಲ್ಲ ಅಂತ ಮನಸ್ಥಿತಿಯೇ ಆ ಕುಟುಂಬಕ್ಕೆ ಇಲ್ಲ. ಅವರು ಬಂದು ಎಂಟರ್ಟೈನ್ ಮಾಡಿ ಜಾರಿದ್ರು, ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಇವ್ರು ಮಾಡಿದಂತ ನೋಡುವಾಗ ನಮಗೆ ಆಶ್ಚರ್ಯ ಆಯ್ತು. ಈ ಸಂಸ್ಥೆಯ ಮೇಲೆ ಅವ್ರಿಗೆ ನೀಡಿದಂಥ ವಿದ್ಯಾದಾನದ ಬಗ್ಗೆ ಇವರಿರುವಂಥ ಗೌರವ ನಮಗೆ ಒಂದು ಸ್ಫೂರ್ತಿ. ಇದನ್ನು ಮಾಡಿದ್ರೆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಅಂತೇಳಿ. ಹಾಗೆ ಇವರು ಬಂದರು. ನಮಗೆ ಫಸ್ಟ್ ಒಂದು ಡೊನೇಷನ್ ಕೊಟ್ಟವರು ಹಡಪ ಫ್ಯಾಮಿಲಿ, ಜಯಶ್ರೀ ಹಡಪರವರು 50,000 ಫಸ್ಟ್ ನಮ್ಮ ಅಮೌಂಟ್ ಕೊಟ್ಟಾಗ ನಮ್ಮ ಟಾರ್ಗೆಟ್ ಇದ್ದದ್ದು 40 ಲಕ್ಷ. ನಾನು ಇವತ್ತು ಹೇಳಿದೆ 40 ಲಕ್ಷ ರೂಪಾಯಿ ನಾನು ಡೊನೇಷನ್ ಮಾಡಿ ಕೊಡ್ತೇನೆ, ಅದಕ್ಕಿಂತ ಜಾಸ್ತಿ ಆಗುತ್ತೆ, ಅದಕ್ಕೆ ತಕ್ಕ ಪ್ಲ್ಯಾನ್ ಮಾಡುವ ಅಂತ. ಅದಕ್ಕಿಂತ ಜಾಸ್ತಿ ನಮಗೆ ಆಗೋದು. ನಾವು ಏನಾದರೂ ಸಂಘ ನಾವು 1 ಕೋಟಿ ಚಿಲ್ಲರೆ ಕಲೆಕ್ಷನ್ ಮಾಡಿದ್ವಿ ಅಂತ ಹೇಳಿದರೆ ಈ ಮಣ್ಣಿನ ಫಲದಿಂದ ನಾನಾಗಲಿ, ಉಮೇಶ್ ಮಾಸ್ಟರ್ ಆಗಲಿ, ಕೃಷ್ಣಮೋಹನ್ ಆಗಲಿ, ಡಾಕ್ಟರ್ ಯಾರು ನಾವಲ್ಲ, ಒಂದು ನಿಮಿತ್ತ ಮಾತ್ರ. ದೇವರ ದಯೆಯಿಂದ ಈ ಕಾರ್ಯಕ್ರಮ ಸಕ್ಸಸ್. ಇಲ್ಲದಿದ್ದರೆ ಸಕ್ಸಸ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಏಕೆಂತ ಹೇಳಿದರೆ ಕಾರ್ಯಕ್ರಮದ 4 ದಿವಸ ಮೊದಲು ಮನೆ. ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಬ್ಯಾನರಲ್ಲಿ ಅಥವಾ ಹೆಸರಲ್ಲಿ ನಡೆಯುವಂಥ ಕೊನೆಯ ಕಾರ್ಯಕ್ರಮ. ತುಳುವಲ್ಲಿ ಮೊಯ್ತಲ್ಲ ಲೇಸ್ ಅಂತ ಹೇಳ್ತೇವೆ, ಚುಕ್ಕೆ ಇಡುದು ಅಂತ ಹೇಳ್ತೇವೆ, ಪೂರ್ಣಗ್ರಾಮ ಹಾಕುದು ಅಂತ ಹೇಳ್ತೇವೆ. ಒಂದು ಇನ್ನೊಂದು ರೀತಿಯಲ್ಲಿ ಎಲ್ಲ ಸಮಿತಿಗಳನ್ನು ಇವತ್ತು ನಾವು ಪರ್ಪಸ್ಗೊಳಿಸ್ತೇವೆ. ಅಂದರೆ ಇವತ್ತು ನಮ್ಮದು ಈ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆ ಆದ ತಕ್ಷಣ ಅಮೃತ ಮಹೋತ್ಸವ ಸಮಿತಿ, ಆಮೇಲೆ ಅಮೃತ ಮಹೋತ್ಸವ ಸಮಿತಿಯ ಏನು ಕ್ರೀಡಾ ಸಮಿತಿ ಇರ್ಬೋದು ಅಥವಾ ಸ್ಮರಣ ಸಂಚಿಕೆ ಸಮಿತಿ ಇರ್ಬೋದು, ಹಾಗೆಯೇ ಮಹಿಳಾ ಸಮಿತಿ ಇರ್ಬೋದು, ಇದರ ಎಲ್ಲ ನಾವೆಲ್ಲ ಪದಾಧಿಕಾರಿಗಳು ಮತ್ತೆ ನಮಗೆ ಯಾವುದೇ ಅಮೃತ ಮಹೋತ್ಸವ ಸಮಿತಿಯ ಹುದ್ದೆಗಳು ಅಸ್ತಿತ್ವದಲ್ಲಿ ಇರುವುದಿಲ್ಲ. ನಾವು ನೆನಪು ಮಾಡ್ಬೋದು, ಶಾಲೆ ಹತ್ರ ಬರ್ಬೋದು, ನೋಡ್ಬೋದು, ಅದಕ್ಕೆ ಏನು ಯಾರಿಗೆ ಆಕ್ಷೇಪ ಇರಲ್ಲ. ಸಮಿತಿಯ ಕೊನೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ವೇದಿಕೆ ಮುಂಭಾಗದಲ್ಲಿ ಎಲ್ಲ ನಮ್ಮ ಶ್ರೀಯುತ ಜಗದೀಶ ಸಂಚಾಲಕ ಸುಪ್ರೀಂ
ಶಂಕರ ಭಟ್ರು ಇದ್ದಾರೆ, ಎಲ್ಲರ ಹೆಸರು ಹೇಳಬೇಕು ನಾನು. ಎಲ್ಲ ಮಿಸ್ಟರ್ ಶೆಟ್ಟಿ ಇದ್ದಾರೆ, ನನ್ನ ಗುರುಗಳು ವಿಜಯ ಕುಮಾರ್ ಟೀಚರ್ ಎಲ್ಲ ಸ್ನೇಹಿತರಿದ್ದಾರೆ. ಬಂದರೆ ಸಂಸ್ಥೆಗೆ ಒಂದು ಆದಾಯ ಬರ್ತದೆ, ನಿಶ್ಚಲ ಶ್ರಮ ತುಂಬ ಇದೆ. ಅಸ್ಗರ್ ಯೋಚನೆಯಲ್ಲಿ ಅದನ್ನು ಯೋಚನೆ ಮಾಡಿ ಅಲ್ಲಿ ಮಾಡಿದೆ. ಆದರೆ ಆ ದಿವಸ ನಾನು ತುಂಬ ಜಾಗ್ರತೆ ಮಾಡ್ತಿದ್ದೆ. ಆ ದಿವಸ ಮಾತ್ರ ನನಗೆ ಅಡಪ್ಪರು ಅನುಷಡಪ್ಪ ಬಂದಿದ್ರು, ಕುಮಾರ್ ಅನುಷಡಪ್ಪ ಇದ್ರು, ಅವರು ಅದನ್ನು ಇನೋವೇಷನ್ ಮಾಡ್ತಾರೆ. ತುಂಬ ಟೆನ್ಷನ್ ಎಲ್ಲ ಇದು ಮಾಡಿದ್ರು. ಆ ಸಲ ಮಾತ್ರ ನನಗೆ ಅಲ್ಲಿ ಅಡಪ್ಪರ ಚಿತ್ರ ನೋಡಿ ಆಗುವಾಗ ಒಂದು ಸಲ ನಾನೊಂದು 2 ನಿಮಿಷ ನಾನು ಫುಲ್ ಹತ್ತು ಬಿಟ್ಟೆ. ಯಾಕೆಂದ್ರೆ ಅದು ಅಷ್ಟು ಏನಾಗ್ತದೆ ಗೊತ್ತಾ, ಅದು ಕಣ್ಣರೇ ಎದುರು ಕಳ್ಳರಿಯದೆ ಅಂತ. ಯಾಕಂದ್ರೆ ಜಯಶೀಲರ ಒಂದು ಸಂಬಂಧ ಅಷ್ಟು ಮಕ್ಕಳ ಎದುರಲ್ಲಿ ಇದ್ದ, ನನ್ನ ತಂದೆಯವರಿಗಿದ್ದ ಒಂದು ಕೊಟ್ಟ ಗೌರವ ಅದು ನನಗೆ ಮರ್ತೋಗ್ತಿಲ್ಲ. ಅಷ್ಟು ಒಂದು ಭಾವನಾತ್ಮಕ ಸಂಬಂಧ. ಆಮೇಲೆ ಇನ್ನೊಂದು ಕಾರ್ಯಕ್ರಮಕ್ಕೆ ಜಯಶೀಲರ ಬರ್ತಾರೆ. ನಮ್ಮಲ್ಲಿ ನಂಬಿಕೆ ಇದೆ, ದ್ವಿತೀಯ ಯಜ್ಞ ಆಗಬಾರ್ದು. ಒಂದು ಡೊನೇಷನ್ 2 ಕೆಲಸ ಮಾಡಿದ್ಮೇಲೆ ಮತ್ತೆ ಕೆಲಸ ಮಾಡಬೇಕು ಅಂತ ಮೂಢನಂಬಿಕೆ ಆಯಿತು. ಮೂಢನಂಬಿಕೆ ದ್ವಿತೀಯ ಯಜ್ಞ ಆಗದಾಗೆ ನಮ್ಮ ಮೇಜರ್ ಕಾಂಟ್ರಿಬ್ಯೂಷನ್, ಸಣ್ಣ ಕಾಂಟ್ರಿಬ್ಯೂಷನ್ ಬಂದಿರ್ಬೋದು, ಗೊತ್ತಿಲ್ಲ ನನಗೆ, ಪುನಃ ಬಂದು 1 ಲಕ್ಷ ರೂಪಾಯಿಯನ್ನು ವಾಪಸ್ ಅದೇ ಜಾಗದಲ್ಲಿ ಅಡಪ್ಪ ಸಹೋದರ ಕೊಡ್ತಾರೆ. ಆಗ ನನಗೆ ನಿಜವಾಗಿ ಅಸ್ಗರ್ ಹತ್ರ ಹೇಳ್ತೇನೆ, ನಾವು ಸ್ವಲ್ಪ ಹೋಗ್ಬೋದು, ಸ್ವಲ್ಪ ಲಿಮಿಟ್ಸ್ ಅಲ್ಲಿ ಹೋಗ್ಬೋದು. ಆಗ ಕೂಡ ಜಯಶೀಲರ ಫುಲ್ ಭರವಸೆ ನಮಗೆ ಹೇಳಿದ್ರು. ಅವ್ರು ಹೇಳ್ತಾರೆ, ನಮ್ಮ ಪಾಪನ ಹೆಸರಲ್ಲಿ ಒಂದು ಕೊಠಡಿ ಕೊಡುವಾಗ ನೋಡು, ಆಲೋಚನೆ ಮಾಡುವ ಅಂತ ಹೇಳ್ತಾರೆ. ಮತ್ತೆ ಅವರಿಗೆ ದೇವರೇ ಅವರಿಗೇನು ಪ್ರೇರಣೆ ಆಗ್ತದೆ ಏನು ಗೊತ್ತಿಲ್ಲ. ಅದು ದೊಡ್ಡ ಕೊಠಡಿ ಅಲ್ಲ, ಒಂದು ಹಾಲೇ ಆಗುತ್ತೆ. ದೊಡ್ಡ ಮೊತ್ತದ ಸಹಾಯ ಮಾಡೋ ಫ್ಯಾಮಿಲೀಸ್ ನಮಗೆ ಕೊಡ್ತಾರೆ. ಅದರಿಂದ ನಮಗೆ ಮುಂದೆ ಹೋಗ್ಲಿಕ್ಕೆ ಆಯ್ತು, ಇಲ್ಲದಿದ್ದರೆ ಆಗ್ತದೆ. ಆಮೇಲೆ ನಮಗೆ ಆರೋಗ್ಯಕ್ಕೆ ಇದು ಸೇಫ್ಟಿ ವೀಕ್ ನಮ್ಮ ಉದಯ ಮಾಡಿದ್ರು, ಅಡಪ್ಪರು ಮಾಡಿದ್ರು ಪ್ರೋಗ್ರಾಮ್. ಮತ್ತೊಂದ್ಸಲ ನೆನೆಸೋದು, ನಿಜವಾಗಿ ನಾವು ಧರ್ಮಸ್ಥಳಕ್ಕೆ ಹೋದ್ರು ವೀರೇಂದ್ರ ರೆಡ್ಡಿ ಅವರ ಹತ್ರ ವಿನಂತಿ ಪತ್ರ ಕೊಡ್ಲಿಕ್ಕೆ. ನಮ್ಮ ಮೆಡಿಸಿನಲ್ಲಿ ಇದೆ. ನಾನು ಇಲ್ಲಿ ಶಾಲೆಯಿಂದ ಹೊರಡ್ತೇನೆ, ಅಸ್ಗರ್ ಅಲ್ಲಿ ನಮಗೆ ಜಾಯ್ನ್ ಆಗ್ತಾರೆ ಇಲ್ಲಿ ಕುರ್ನಾಡು ಕ್ರಾಸಲ್ಲೇ. ಆಗ ಒಂದು ದೊಡ್ಡ ಫ್ಲೆಕ್ಸ್ ಅಲ್ಲಿ ನಮ್ಮ ಅಮೃತ ಭಾರತ್ ಆಂಬ್ಲಮ್ ರೆಡಿಮೇಡ್ ಮಾಡಿ ತಂದಿದ್ದಾರೆ. ಎಲ್ಲ ಇವೆಂಟ್ ಸಣ್ಣದಿಂದ ಹಿಡಿದು ಅತ್ಯಂತ ದೊಡ್ಡ ಕಾರ್ಯಕ್ರಮದವರೆಗೆ ಒಂದು ನಿಬ್ಬೆರಗಾಗಿ ನೋಡುವಂತ, ಕಣ್ಣಿನ ರೆಪ್ಪೆ ಮಿಟುಕಿಸದೆ ನೋಡಬಹುದಾದಂತಹ ಕಾರ್ಯಕ್ರಮವನ್ನ ಮುಡಿಪಿನ ಈ ಬಾಲಶಾಲೆ ಮಣ್ಣಿನಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾನು ನೀವು ಮಾತ್ರ. ಅದರೊಟ್ಟಿಗೆ ನಮಗೆ ದೇವರು, ನಮಗೆ ಯಾವತ್ತೂ ನಮ್ಮನ್ನು ದೇವರು ಕೈ ಬಿಡಲಿಲ್ಲ. ದೇವರು ನಮ್ಮ ಜೊತೆ ಇದ್ದ. ನಮ್ಮ ಗುರು ಕಲಿಸಿದ ಗುರುಗಳು, ನಮ್ಮ ಹಿರಿಯರು ನಮ್ಮನ್ನು ಕೈ ಬಿಡಲಿಲ್ಲ. ಅವರು ನಮ್ಗೆ ಆಶೀರ್ವಾದ ಮಾಡಿದರು. ಹಾಗೇನೆ ನಮ್ಮ ಭಾರತೀಯ ಶಾಲೆಯ ಮಕ್ಕಳು ನಮ್ಮ ಜೊತೆ ಇತ್ತು. ನಾನು ಹೇಳ್ತಾ ಇದ್ದೆ, ನಾವು ಒಂದು ಪಾಲಿಸಿ ನಾವು ಪಾಲಿಸಿದ್ರೆ ಗೆಲ್ತೇವೆ. ನೇರವಾಗಿ ನಾವು ಇಷ್ಟು ಜನ ಸ್ನೇಹಿತರು ನೀವು ಯಾರ ಹತ್ರ ಅದಕ್ಕೆ ನಾನು ಅಥವಾ ಅಸ್ಗರ್ ಅಥವಾ ನಾವು ಯಾರಿಗಾದ್ರೂ ಒಂದು ಫಂಡ್ ರೇಸ್ ಮಾಡಲಿಕ್ಕೆ ನಾವು ಹೋಗಿ ನಾವು ಹಣ